ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸೋಮವಾರ ಬೆಳಗ್ಗೆ ನಾನು ಆಲ್ಮೋಸ್ಟ್ ಮಾರ್ನಿಂಗಿಂದಲೇ ಲಾಗ್ನ ಶುರು ಮಾಡ್ತೀನಿ, ಇಲ್ಲಾಂದರೆ ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತೀನಿ. ಬಟ್ ಇವತ್ತು ಫ್ರೆಂಡ್ಸ್ ಮಾರ್ನಿಂಗಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ನೆನ್ನೆಗೆ ಅಂತೇಳಿ ದೋಸೆ ಇಟ್ಟು ನೋಡಿ ಹೆಂಗೆ ಉಪ್ಪಿಟ್ಟಿದೆ ಅಂತೇಳಿ ದೋಸೆ ಇಟ್ಟು ರುಬ್ಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡ್ಕೊಂಡ್ಬಿಡೋಣ ಅಂತ. ಸೊ ಅದೇನಾಗ್ಬಿಟ್ಟಿದೆ ಅಂದರೆ ಚೆನ್ನಾಗಿ ಉಕ್ಬಿಟ್ಟಿದೆ. ಇವಾಗ ಬೇಸಿಗೆಗಾಲ ಉಕ್ಕೋದು ಹೇಳೋದೇ ಬೇಡ ಬಿಡಿ, ಅಷ್ಟು ಚೆನ್ನಾಗಿ ಉಕ್ತಾ ಇರುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲಿಗೆ ನೀವೇ ನೋಡ್ಬೋದು. ಮೊದಲನೇ ವ್ಯೂವರ್ಸ್ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾ ಕಿಚನ್ ಕ್ಲೀನಿಂಗ್ ಜೊತೆಗೆ ಫ್ರೆಂಡ್ಸ್ ಒಂದು ರಂಗೋಲಿನೂ ಸಹ ಹಾಕಬೇಕು, ಬಾಗಿಲೆಲ್ಲ ಒರೆಸಿ. ಹಾಗೆ ಇನ್ನು ನನ್ನ ಚಿಕ್ಕ ಮಗ ಎದ್ದಿದ್ದಾನೆ, ಅವನು ಎದ್ಬಿಡ್ತಾನೆ ಬಿಡಿ, ಹೇಳೋದೇ ಬೇಡ. ಮಾತಾಡ್ತಾ ಇದ್ದಾನೆ, ನಂದು ಕಿತ್ತೋಯ್ತಾ. ಸೊ ಹಾಗೆ ಫ್ರೆಂಡ್ಸ್ ನಾನು ಎದ್ದ, ಸೊ ಅವನು ಎದ್ದೇಳೋದೆ. ಸೊ ಹಾಗಾಗಿ ಏನಿಲ್ಲ, ನನ್ನ ಮಗ ಏನು ತಾಯಿ ಸ್ಮೆಲ್ ಕುಡ್ಕೊಳ್ಳೆ ಮಲ್ಕೊಂಡಿರ್ತಾರೆ ಅಂತ ಹೇಳ್ತಾರಲ್ಲ, ದೊಡ್ಡವರು ಅಷ್ಟಿಲ್ಲದೆ ಹೇಳಿರಲ್ಲ. ಸೊ ಅದಂತೂ ನಿಜ. ನನ್ನ ಮಕ್ಕಳ ವಿಷಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಮಕ್ಕಳ ವಿಷಯನೂ ಅದರಲ್ಲಿನೂ ನಿಜಾನೇ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ತಿಂಡಿ ಬಂದುಬಿಟ್ಟು ದೋಸೆ ಇಲ್ಲಾಂದರೆ ಇಡ್ಲಿ. ನನಗೆ ದೋಸೆ ಮಾಡೋಣ ಅಂತ ಒಂದು ಕಡೆ ಆಸೆ, ಒಂದು ಕಡೆ ಇಡ್ಲಿ ಮಾಡಿ ನೋಡೋಣ ಫ್ರೆಂಡ್ಸ್ ಯಾವ ತಿಂಡಿನ ಪ್ರಿಪೇರ್ ಮಾಡ್ತೀನಿ. ಜೊತೆಗೆ ಪಲ್ಯ ಏನಿರ್ಬೋದು, ಚಟ್ನಿ ಏನಿರ್ಬೋದು ಅಂತ ಹೇಳ್ತಾರೆ, ನಾವು ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಇನ್ನು ನನ್ನ ಚಿಕ್ಕ ಮಗನು ಸಹ ಮಲ್ಕೊಂಡ 2ನೇ ಟ್ರಿಪ್ಪಲ್ಲಿ. ಆಲ್ರೆಡಿ ಮಲ್ಲಿಗೆ ನನ್ನ ಜೊತೆ ಎದ್ದು ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಮಲ್ಕೊಂಡ, ಫೀಡ್ ಮಾಡಿಕೊಂಡು. ಸೊ ಅದೇ ಫ್ರೆಂಡ್ಸ್ ಅಷ್ಟರಲ್ಲಿ ಇಲ್ಲಿ ಕೆಲಸ ಇದೆಯಲ್ಲ ಮುಗಿಸ್ಕೊಂಬಿಡೋಣ. ಓಕೆ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳಿಲಿಕ್ಕಿದೆ. ಪಾತ್ರೆ ತೊಳೆದು ಒಂದು ಸ್ವಲ್ಪ ಕಸ ಹೊಡೆದ್ಬಿಟ್ಟು ಆಮೇಲೆ ನೆಕ್ಸ್ಟು ಸ್ವಲ್ಪ ತಿಂಡಿ ಮಾಡ್ಕೊಂಬಿಡೋಣ ಅಂತ ಫ್ರೆಂಡ್ಸ್. ಹಾಗೆ ನಾನು ಇವಾಗ ದೋಸೆ ಮಾಡ್ಕೊತೀನಿ, ಹಾಗೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ. ಸೊ ಅದು ಯಾವ ರೀತಿ ಮಾಡೋದಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕ್ಲೀನ್ ಮಾಡಿಕೊಂಡು ಕುಕ್ಕಿಂಗ್ ಶುರು ಮಾಡ್ಕೊಂಬಿಡೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ದೋಸೆ ಇಟ್ಟು ಉಕ್ಕಿತ್ತಲ್ಲ, ಅದು ಸ್ವಲ್ಪ ನನಗೆ ಟೈಮ್ ಹಿಡಿಸುತ್ತೆ ಇವಾಗ. ಹಾಗೆ ಬೇಸಿಗೆಗಾಲದಲ್ಲಂತೂ ಸ್ವಲ್ಪ ನಮ್ಮದು ದೊಡ್ಡ ಪಾತ್ರೆಗಳನ್ನ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ ಫ್ರೆಂಡ್ಸ್. ಯಾಕೆಂದರೆ ದೋಸೆ ಹಿಟ್ಟು ಮಾಡಿರ್ತೀವಲ್ಲ, ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಉಕ್ಬಿಡುತ್ತೆ. ಸೊ ಆ ಪರ್ಪಸ್ಗೋಸ್ಕರ ನಾವು ದೊಡ್ಡ ಒಂದು ಪಾತ್ರೆನ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಅನಿಸುತ್ತೆ ನೋಡಿ. ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಗೊಳ್ಳೋಷ್ಟರಲ್ಲೇ ಟೈಮ್ ಎಷ್ಟೊಂದು ಹಿಡಿಸುತ್ತೆ ಅಂತೇಳಿ ಇಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದರಲ್ಲಿ ನಮ್ಮ ಮಕ್ಕಳನ್ನ ಮೇಂಟೆನೆನ್ಸ್ ಮಾಡ್ತಾ ಕುಕ್ಕಿಂಗ್ ಮಾಡ್ತಾ ಸ್ವಲ್ಪ ನಮಗೆ ರಿಸ್ಕಿ ಅನಿಸೋದು ಈ ಟೈಮಲ್ಲಿ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಇವಾಗ ನೋಡಿ, ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಿರೋದ್ರಿಂದ ಅದೆಷ್ಟು ತಳಕ್ಕೆ ಹೋಯ್ತು ಅಂತ ಅಷ್ಟು ಒಂಥರ ಚೆನ್ನಾಗಿ ಉಕ್ಕಿತ್ತದ ಅಂತಲೇ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಾನು ನೆನ್ನೆ ರಾತ್ರಿನೇ ಸೇಫ್ಟಿಗಿರಲಿ ಆ್ಯಕ್ಚುಲಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ದೋಸೆ ಮಾಡಿದ್ರೆ ನಾನು ಇಡ್ಲಿ ಮಾಡ್ಕೊಂಬಿಡೋಣ ಅಂತೇಳಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಮನೆಯಲ್ಲಿ ಆದಷ್ಟು ಯಾರೂ ಜಾಸ್ತಿ ಇಡ್ಲಿ ದೋಸೆ ತಿನ್ನಲ್ಲ. ಇನ್ನು ಇಡ್ಲಿ ಬೇಕಿದ್ರೆ ಸ್ವಲ್ಪ ತಿಂತಾರೆ, ದೋಸೆ ಆಲ್ಮೋಸ್ಟ್ ನಾನು ಒಬ್ಬಳೇ ತಿನ್ನೋದು ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಬಟ್ ಅದು ಉಕ್ಬಿಟ್ಟಿದೆ, ಸ್ವಲ್ಪ ಟೈಮ್ ಹಿಡಿಸುತ್ತೆ ನನಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು. ಹಾಗೆ ಫ್ರೆಂಡ್ಸ್, ನಾನು ದೋಸೆಗೆ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಓನ್ ರೆಸಿಪಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಸೋಂಪಿನ ಕಾಳು, ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇದು ಚೆನ್ನಾಗಿ ಬಾಡಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಉಪ್ಪನ್ನು ಆ್ಯಡ್ ಮಾಡಿದ್ರೆ ಈರುಳ್ಳಿ ಏನಾದರೂ ಬೇಗ ಬೆಂದ್ಕೊಳ್ಳುತ್ತೆ, ಟೊಮೊಟೊನೂ ಅಷ್ಟೇ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆ ಫ್ರೆಂಡ್ಸ್ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ನಾನು ಆಲೂಗೆಡ್ಡೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೇಲಿ ಆಲೂಗೆಡ್ಡೆ ಇದ್ವಲ್ವ, ಜಾಸ್ತಿನೇ ಇದ್ವು. ಸೊ ಹಾಗಾಗಿ ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಂಡು ಮತ್ತು ರಾತ್ರಿಯೇ ಕಾಳನ್ನೆಲ್ಲ ನೆನೆಸಿದೆ ಫ್ರೆಂಡ್ಸ್. ಹಿಟ್ಟು ರುಬ್ಬಿದ ತಕ್ಷಣವೇ ಇದು ಕಾಳನ್ನೆಲ್ಲ ನೆನೆಸ್ಬಿಟ್ಟಿದ್ದೆ, ನಾಳೆ ಪಲ್ಯ ಮಾಡೋಣ ಅಂಥೇಳಿ ರಾತ್ರಿಯೇ ಯೋಚನೆ ಮಾಡಿ ನೆನೆಸಿಟ್ಟಿದ್ದೆ. ಸೊ ಹಾಗೆ ಫ್ರೆಂಡ್ಸ್, ಅದನ್ನು ಸಹ ಆ್ಯಡ್ ಮಾಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಅದನ್ನು ಒಂದು ಅಟ್ಲೀಸ್ಟ್ ಒಂದು 2-3 ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್.
ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಂಬಿಡೋಣ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬರೀ ಧನಿಯಾ ಪುಡಿ, ಜೊತೆಗೆ ಮನೆಯಲ್ಲೇ ಮಾಡಿರ್ತೀರಲ್ವ ಫ್ರೆಂಡ್ಸ್ ಸಾಂಬಾರು ಪೌಡ್ರು, ಮಾಮೂಲಿಯಾಗಿ ಸಾಂಬಾರಿಗೆಲ್ಲ ಮಾಡ್ಕೊತೀವಲ್ಲ ನಾವು, ಆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ತರಕಾರಿ ಮುಳುಗುವಷ್ಟು ಕಾಳು, ತರಕಾರಿ ಮುಳುಗುವಷ್ಟು ನೀರನ್ನ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ. ಹಾಗೆ ಫ್ರೆಂಡ್ಸ್ ಮಧ್ಯದಲ್ಲಿ ಸ್ವಲ್ಪ ಉಪ್ಪು ಸರಿ ಇದೆಯೋ ಇಲ್ಲ ಅಂತೇಳಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಬಿಡಿ. ಪಲ್ಯ ಅಂತೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇನ್ನು ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಫ್ರೆಂಡ್ಸ್ ಇನ್ನು ಪಲ್ಯಗೆ ಇಟ್ಬಿಟ್ಟು ಒಂದು ದೋಸೆ ಮಾಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ ಫ್ರೆಂಡ್ಸ್ ಅಲ್ಲಿ ಕೌಂಟರ್ ಟಾಪ್ ಎಲ್ಲ. ಅದಾದಮೇಲೆ ದೋಸೆ ಹಾಕ್ಕೊಂಬಿಡೋಣ ಅಂಥೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿಯೇ ಸ್ವಲ್ಪ ಶುಗರು ಕೂಡ ಆ್ಯಡ್ ಮಾಡಿದ್ದೆ, ಕಲರಿಂಗ್ ಚೆನ್ನಾಗಿ ಬರುತ್ತೆ ದೋಸೆ ಅಂಥೇಳಿ. ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನಾವು ಮಾಡುವಂಥ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಒಂದು ಒಳ್ಳೆ ರುಚಿ ಬರಬೇಕು ಅಂತಂದರೆ ಇಂಥ ಮೆಂತ್ಯಕಾಳು ನಾವು ನೆನೆಸ್ತೀವಲ್ಲ ಫ್ರೆಂಡ್ಸ್, ಮೆಂತ್ಯಕಾಳು, ಉದ್ದಿನಬೇಳೆ ಮತ್ತು ಅಕ್ಕಿ ಜೊತೆಗೆ ಮೆಂತ್ಯಕಾಳನ್ನ ಹಾಕಿ ಒಂದು 2 ಸ್ಪೂನಷ್ಟು ಮೆಂತ್ಯಕಾಳು, ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಷ್ಟು ಸೇರಿಸ್ಕೋಬೇಕು. ಸ್ಪೂನ್ ವೈಸು ಮೆಂತ್ಯಕಾಳನ್ನ ಹಾಕಿ ಅದನ್ನು ನೆನೆಸ್ಬಿಟ್ಟು ನಾವು ರುಬ್ತೀವಲ್ಲ, ಜೊತೆಗೆ ನೈಟೇ ಉಪ್ಪು ಸ್ವಲ್ಪ ಸಕ್ಕರೆನ ಹಾಕಿ ಇಟ್ಬಿಡಿ ಫ್ರೆಂಡ್ಸ್. ಬೆಳಗ್ಗೆ ತಿಂತಾಯಿರಿ ದೋಸೆ ಎಷ್ಟು ಚೆನ್ನಾಗಿರುತ್ತೆ. ಈ ಐಟಮ್ಸ್ನ ಮಾತ್ರ ಮರಿಬೇಡಿ, ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕಲರ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಸೊ ಹಾಗೆ ಫ್ರೆಂಡ್ಸ್ ಇವಾಗ ದೋಸೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಮಗ ಅಂತೂ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ. ಇವತ್ತು ಡಿಸ್ಟರ್ಬ್ ಕೂಡ ಮಾಡ್ತಾಯಿಲ್ಲ, ಯಾಕೆಂದರೆ ಫ್ರೆಂಡ್ಸ್ ಅವನು ದೊಡ್ಡವನಾಗ್ತಾ ಇದ್ದಾನಲ್ವಾ, ಸೊ ಹಾಗಾಗಿ ಅವನ ಬಿಹೇವಿಯರ್ಲು ಕೂಡ ಚೇಂಜಸ್ ಕಾಣ್ತಾ ಇದೆ. ಹಾಗೆಯೇ ಸ್ವಲ್ಪ ಚಿಕ್ಕವನು ಎತ್ಕೊಂಡೇ ಕೆಲಸ ಮಾಡು ಅಂತೇಳಿ ಹಠ ಮಾಡ್ತಿದ್ದ. ಬಟ್ ಸ್ಟಿಲ್ ಇವಾಗ ಸ್ವಲ್ಪ ದಿನೇ 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 ಅವನಿಗೂ ಸಹ ಅವನು ದೊಡ್ಡವನಾಗ್ತಿದ್ದಾನಲ್ಲ ಫ್ರೆಂಡ್ಸ್, ಸೊ ಹಾಗಾಗಿ ಅವನು ಸ್ವಲ್ಪ ಹಠ ಕಮ್ಮಿ ಮಾಡಿದ್ದಾನೆ. ಇಟ್ಸ್ ಓಕೆ ಫೈನ್. ನನಗೂ ಸಹ ಕೆಲವೊಂದಿಷ್ಟು ವೀಡಿಯೋಗಳನ್ನ ಅವನು ಶೂಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗ್ತಾಯಿದೆ. ಹಾಗೆ ಫ್ರೆಂಡ್ಸ್ ನಾನು ದೋಸೆನೂ ಸಹ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನು ನನ್ನ ದೊಡ್ಡ ಮಗನ ನಾನು ಎಬ್ಬರಿಸ್ಕೋಬೇಕು. ಅವನು ಯಾಕೋ ತುಂಬ ಡೀಪಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನು ಫ್ರೆಂಡ್ಸ್ ಫೈನಲಿ ದೋಸೆ ಕೂಡ ಆಯಿತು, ಪಲ್ಯ ಕೂಡ ಆಯಿತು. ಫ್ರೆಂಡ್ಸ್ ಫೈನಲಿ ಪಲ್ಯ ಕೂಡ ರೆಡಿಯಾಗಿದೆ. ಪಲ್ಯ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನನ್ನ ಓನ್ ರೆಸಿಪಿ ಫ್ರೆಂಡ್ಸ್, ನನಗೆ ರೆಸಿಪಿ ಓನಾಗಿ ಮಾಡೋದಂದರೆ ತುಂಬಾ ಇಷ್ಟ. ಸೊ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಪಲ್ಯ ಕೂಡ ರೆಡಿ ಆಯ್ತಲ್ವಾ, ಜೊತೆಗೆ ದೋಸೆ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇನ್ನೂ ನನ್ನ ಫ್ರೆಂಡ್ಸ್ ಇನ್ನು ದೋಸೆ ಕೂಡ ಮಾಡ್ಕೊಂಡಿದ್ದೀನಿ. ತಿಂಡಿನ ತಿನ್ನಬೇಕು ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂತಂದರೆ ನನ್ನ ಮಕ್ಕಳು ಯಾಕೋ ಇವತ್ತು ತುಂಬ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ದೊಡ್ಡನೇ ಆಗಲಿ ಚಿಕ್ಕವನೇ ಆಗಲಿ. ದೊಡ್ಡವನು ಆಲ್ಮೋಸ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಬಟ್ ಚಿಕ್ಕವನು ಒಂದು ಸ್ವಲ್ಪ ಹೊತ್ತಿಗೆ ಎದ್ದೇಳೋದು ಜಾಸ್ತಿ. ಬಟ್ ಸ್ಟಿಲ್ ಇವತ್ತು ಒಂದು ಆರಾಮ್ಸೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಆ್ಯಂಡ್ ನನ್ನ ದೊಡ್ಡ ಮಗ ಅಂತೂ ಎದ್ದೇಳೋ ಟೈಮು. ಯಕ್ಷಿತಣ್ಣ, ಇಶಿ ಎದ್ದೇಳಕಂದ, ಟೈಮ್ ಆಗಿದೆ, ತಿಂಡಿ ತಿನ್ನುವಂತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ. ನೀನು ನನ್ನ ಮಗನಿಗೆ ಎಚ್ಚರಿಕೆ ಆಗಿದೆ, ಬಟ್ ಅವನಿಗೆ ಎದ್ದೇಳೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ಸುಮ್ಮನೆ ಮಿಲ 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 ಅಂತ ಇದ್ದಾನೆ. ಸೊ ಹಾಗೆ ಬನ್ನಿ ಫ್ರೆಂಡ್ಸ್, ಈಗ ನಾನು ದಿನ ಮುಗಿಸ್ಕೊಂಡ್ಬಿಡ್ತೇನೆ. ಸೊ ಕಾಫಿ ಮಾಡ್ಕೋಬೇಕಿತ್ತು, ಬಟ್ ಆಗಲೇ ಟೈಮು 11 o'clock ಆಗ್ತಾಯಿದೆ. ಸೊ ಕಾಫಿ ಬೇಡ ಅನ್ಕೊತೀನಿ ಈ ಟೈಮಲ್ಲಿ, ಈವ್ನಿಂಗ್ ಮಾಡ್ಕೊಂಡು ಕುಡಿಯೋಣ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ತಿಂಡಿನ ಮುಗಿಸ್ಕೊಡ್ತೀನಿ. ಪಲ್ಯ, ಚಟ್ನಿ, ದೋಸೆ ರೆಡಿ. ಈಗ ತಿಂಡಿನ ಸಹ ಹಾಕ್ಕೊಂಡಿದ್ದೀನಿ. ಸೊ ತಿನ್ಕೊಂಬಿಡೋಣ. ನನ್ನ ಮಗನಿಗೆ ಎದ್ದು ಬಂದ ಫ್ರೆಂಡ್ಸ್, ದೊಡ್ಡವನು ಆಚೆ ಹೋಗಿದ್ದಾನೆ. ಸೊ ಅವನಿಗೆ ಮುಖ ತೊಳಸಿ, ಯಕ್ಷಿತಣ್ಣ A few moments later. ಬಾಕಂದ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅವನಿಗೂ ಮುಖ ತೊಳಸಿ ತಿಂಡಿ ತಿನ್ನಿಸ್ಬೇಕು. ಬಟ್ ಅವನೇನಪ್ಪ ಅಂತಂದರೆ ಅವನಿಷ್ಟು ಬೇಗ ತಿನ್ನಲ್ಲ ಫ್ರೆಂಡ್ಸ್. ಸೊ ಎದ್ದಿದ ತಕ್ಷಣ ಊಟ ಮಾಡಲ್ಲ ಅವನು. ಸೊ ಲೇಟಾಗಿ ಊಟ ಮಾಡ್ತಾನೆ. ಹಾಗಾಗಿ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಆಮೇಲೆ ಅವನಿಗೆ ತಿನ್ನಿಸ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಹಸ್ಬೆಂಡು ಆಚೆ ಹೋದರು. ಆ್ಯಕ್ಚುಲಿ ತಿಂಡಿನೂ ತಿಂದಿಲ್ಲ ಫ್ರೆಂಡ್ಸ್ ಅವರು, ನನ್ನ ಹಸ್ಬೆಂಡು. ಸೊ ಹಾಗಾಗಿ ಪಲ್ಯ ಉಪ್ಪು, ಹುಳಿ, ಖಾರ ಸೂಪರ್ ಅಂತ ಹೇಳ್ಬೋದು.
ಅದರಲ್ಲೇ ಇತ್ತು ನೋಡು. ಆಯಿತು ಬರ್ಕ. ಹಾಗೆ ಫ್ರೆಂಡ್ಸ್ ಇನ್ನು ತಿಂಡಿನ ಸಹ ಮುಗಿಸ್ಕೊಂಡ್ವಿ. ಹಾಗೆ ಹೆಂಗಲ್ಲ ಹಾಕ್ಕೊಡ್ಬೇಕಾ? ಹಾಗೆ ಫ್ರೆಂಡ್ಸ್ ಇನ್ನೇನು ಗೊತ್ತಾ, ನಾನು ಎಲೆ ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಹಣ್ಣು ಎಲ್ಲ ಇರುತ್ತಲ್ಲ, ಕಲ್ಲಂಗಡಿ ಸಿಪ್ಪೆ ಮತ್ತು ಸೊಪ್ಪು ಮತ್ತು ಇದು ಬಾಳೆಹಣ್ಣು ತುಂಬ ಕರ್ಕೋಗಿರ್ತಲ್ಲ ಫ್ರೆಂಡ್ಸ್, ತಂದಿರ್ತೇನೆ ಜಾಸ್ತಿ ಏನಾಗುತ್ತೆ. ಬಟ್ ಅಂಥವೆಲ್ಲ ನಾನಿಲ್ಲಿ ಹಾಕ್ಬಿಡ್ತೇನೆ. ಸೊ ಮೇಕೆ ಹಸು ಹೊಗಳ್ತೇನೆ ಕೊಡಿ ಅಂತ. ಸೊ ನೋಡಿ, ಇವತ್ತು ಎಷ್ಟೊಂದು ಬಾಳೆಹಣ್ಣು ಹಾಕಿದ್ದೆ, ಕರ್ಗೋಗಿರೋ ಬಾಳೆಹಣ್ಣು. ಬಟ್ ತಿಂದಲ್ಲ, ಸೊ ಹ್ಯಾಪಿ ಫಾರ್ ದಟ್. ಈ ಫ್ರೆಂಡ್ಸ್ ನನ್ನ ಮಗನೂ ಸಹ ಓದ್ಕೊಳ್ಳೋಣ ಅಂತ ಬಂದಿದ್ದಾನೆ, ಹಾಕ್ಕೊಡಮ್ಮ ಅಂತ ಹೇಳ್ತಾ ಇದ್ದಾನೆ. ಓದ್ಕೊಂಬರ್ಕೊಂತಿಕ್ಕಲ್ಲ, ಬರ್ಕೊಳ್ಳೋ ಎಬಿಸಿಡಿ. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಲಾಗ್ ಕೂಡ ಇಷ್ಟೇ. ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.